ನಮಸ್ಕಾರ ಸ್ನೇಹಿತರೆ. ಇದುವರೆಗೂ ಸ್ನೇಹಿತರಿಬ್ಬರು ಮಾತಾಡಿ ಇದ್ರ ಬಗ್ಗೆ ಹೇಳಿದ್ದಾರೆ. ನಾನು ಗಂಗಾವತಿಯಲ್ಲಿ ಹುಟ್ಟಿ ಬೆಳೆದರೂ ಕೂಡ 63 ವರ್ಷ ಕಳೆದರೂ ಕೂಡ ಇವತ್ತು ಈ ಭಾಗವನ್ನು ನೋಡೋದಕ್ಕೆ ಬಂದೆ. ಗಂಗಾವತಿಗೆ ಕೇವಲ ಕಾಲ್ನಡಿಗೆ ದೂರದಲ್ಲಿರ್ತಕ್ಕಂಥ ಸಂಗಾಪುರ ಅಂತಕ್ಕಂಥ ಒಂದು ಗ್ರಾಮದ ಹಿನ್ನೆಲೆಯನ್ನು ಗಮನಿಸಿದಾಗ ಸುಮಾರು 42 ಎಕರೆ ಪ್ರದೇಶದ ಒಂದು ಅದ್ಭುತವಾದಂಥ ಕೆರೆಯ ನೋಟವನ್ನು ಇವತ್ತು ನಾವು ನೋಡಿದ್ವಿ. ಬಹು ಹಿಂದೆ ಇದೊಂದು ಅಗ್ರಹಾರ ಆಗಿತ್ತು. ಇಲ್ಲಿ ಲಕ್ಷ್ಮೀನಾರಾಯಣನ ಮತ್ತು ಅನಂತಶಯನ ಕೂಡ ಮಲಗಿರೋ ಚಿತ್ರ ಇರೋದ್ರಿಂದ ಲಕ್ಷ್ಮೀನಾರಾಯಣ ಮತ್ತು ಅನಂತಶಯನ ಎರಡೊಂದು ಅಂತ ಅಪರೂಪವಾದಂಥ ಶಿಲ್ಪಕಲೆಯ ಒಂದು ಮೂರ್ತಿ ಕೂಡ ಇಲ್ಲಿದೆ. ಈ ಕೆರೆಯ ನೀರಿನಿಂದ ಅದರ ಪೂಜೆ ಪುನಸ್ಕಾರಗಳು ಆಗ್ತಿದ್ವು ಅನ್ನೋದು ಕೂಡ ಇದರಿಂದ ಸುಸ್ಪಷ್ಟವಾಗಿ ತಿಳಿಯುತ್ತದೆ. ಅದಕ್ಕೆ ದಯವಿಟ್ಟು ನಾವೆಲ್ಲ ನಿಮ್ಮನ್ನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಹಿರಿಯ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನು, ಮಂತ್ರಿ ಮಹೋದಯರನ್ನ, ಇಲಾಖೆಯ ಮಂತ್ರಿಗಳಿಗೆ ದಯವಿಟ್ಟು ಇದರ ಕಡೆ ಸ್ವಲ್ಪ ಗಮನ ಹರಿಸಿ. ಅಮೂಲ್ಯವಾಗಿರ್ತಕ್ಕಂಥ ಇದೊಂದು ಐತಿಹಾಸಿಕ ಆಸ್ತಿ. ಇದು ಯಾರ್ಯಾರ್ದೋ ಪಾಲಾಗಬಾರ್ದು. ಇದು ಭಕ್ತರ, ನಾಡಿನ ಸಹೃದಯರ ಒಂದು ತಾಣ ಆಗಬೇಕು. ಅದ್ಭುತವಾದಂಥ ಕೆರೆ ಇಲ್ಲಿ ನಿರ್ಮಾಣ ಆಗ್ತದೆ. ನೀವೆಲ್ಲ ಮನಸ್ಸು ಮಾಡಿದ್ರೆ ಇದರ ಹೂಳನ್ನು ತೆಗೆಸಿ ಇದನ್ನು ಕೆರೆಯನ್ನಾಗಿ ಮಾರ್ಪಡಿಸಿ ಈ ಭಾಗದ ಜನರ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ನಾನೆಲ್ಲರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇದೊಂದು ಐತಿಹಾಸಿಕ ಸ್ಥಳ, ಪ್ರೇಕ್ಷಣೀಯ ಸ್ಥಳ ಆಗೋದರಲ್ಲಿ ಸಂದೇಹವೇ ಇಲ್ಲ. ಯಾಕಂದರೆ ಒಂದಾನೊಂದು ಕಾಲದಲ್ಲಿ ಇದು ಅದೇ ಥರ ಇತ್ತು ಅನ್ನೋದಕ್ಕೆ ಅನೇಕ ದಾಖಲೆಗಳು ಇಲ್ಲಿ ಸಿಗ್ತದೆ. ಹಿರಿಯ ತತ್ವಸ್ಥರು, ಶಾಸ್ತ್ರಜ್ಞರು ಇದನ್ನು ಬಂದು ನೋಡಿ ಬೇಕಾದರೆ ನೀವು ನಿರ್ಧಾರ ತೊಗೊಳ್ಬೋದು. ಬರೀ ನಾವು ಊರವರೇ ಹೇಳ್ತೀವಿ ಅಂತಲ್ಲ, ಒಮ್ಮೆ ಬಂದು ನೋಡಿದ್ರೆ ನಿಮಗೂ ಕೂಡ ಅನ್ನಿಸ್ತದೆ ಇದನ್ನು ನಾವು ಒಂದು ಪ್ರಾಚ್ಯ ವಸ್ತು ಇಲಾಖೆಯ ವತಿಯಿಂದ ಇದರ ಜೀರ್ಣೋದ್ಧಾರ ಆಗಬೇಕು ಅಂತ. ದಯವಿಟ್ಟು ಬನ್ನಿ, ಈ ಬೇಡಿಕೆಯನ್ನು ನೀವೆಲ್ಲ ಮನ್ನಿಸಿ ಗಂಗಾವತಿ ಹಾಗೂ ಸಂಗಾಪುರದ ಈ ಭಾಗದ ಜನರಿಗೆ, ಹರಣ್ಮನಗಳಿಗೆ, ಕಣ್ಣುಗಳಿಗೆ ಆನಂದವನ್ನು ಉಂಟು ಮಾಡತಕ್ಕಂಥ ಈ ಕೆರೆಯ ದುರಸ್ತಿ ಕಾರ್ಯ ಆಗಲಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತೇನೆ. ಇದು ಕೆರೆ ಅಂತ ಹೇಳ್ರಿ, ನೀವು ಬಾಯಲ್ಲಿ ಹೇಳ್ರಿ. ಇದೇ ಕಾಣುತ್ತಿರುವ ಕೆರೆ ಸಂಗಾಪುರದ ಮತ್ತು ಗಂಗಾವತಿ ನಗರದ ಆಕರ್ಷಣೀಯ ಸ್ಥಳವಾಗಿ ಪ್ರತಿಬಿಂಬಿಸಲಿ ಅಂತೇಳಿ ಮಾನ್ಯ ಶ್ರೀ ಪ್ರಾಣೇಶ್ ಬೀಚಿ ಅವರು ಬೇಡಿಕೆಯನ್ನಿಟ್ಟಿದ್ದಾರೆ. ಇದನ್ನು ಮಂತ್ರಿ ಮಹೋದಯರು ಮತ್ತು ಮಾನ್ಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ. ಚಟುವಟಿಕೆಯಲ್ಲಿ ಇರ್ತಾರೆ ಪ್ರತಿ ವರ್ಷ ಕೂಡ. ಹಾಗಾಗಿ ಈ ವರ್ಷ ಈ ಸಂಗಾಪುರ ಕೆರೆ, ಲಕ್ಷ್ಮೀನಾರಾಯಣ ಕೆರೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹ. ಈ ಕೆರೆ ಇಲ್ಲಿ ಏನಂದರೆ ತುಂಬ ಒಳ್ಳೆ ಪಕ್ಷಿಗಳು ಕೂಡ ಇದ್ವು ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಗಿಡಗಳಿದ್ವು ಇದರಲ್ಲಿ. ಎಂಥ ಅಂದ್ರೆ ನಾವು ನೋಡಿದ್ದೇ ಇಲ್ಲ ಅಂಥ ಒಳ್ಳೊಳ್ಳೆ ಪಕ್ಷಿಗಳನ್ನು ಕೂಡ ನಾವು ಕಂಡಿದ್ವಿ. ಈಗೂ ಅವು ಎಲ್ಲೇ ಹೋಗಿರಲ್ಲ, ಈ ಭಾಗದಲ್ಲೇ ಇರ್ತವೆ. ನಾವು ಇದನ್ನು ಸುಂದರವಾಗಿರ್ತಕ್ಕಂಥ ಏನು ಕೆರೆಯನ್ನು ನಿರ್ಮಾಣ ಮಾಡಿ ಸುತ್ತ ಗಿಡಗಳನ್ನು ಹಚ್ಚಿದರೆ ಮತ್ತೆ ಆ ಪಕ್ಷಿಗಳು ನಮಗೆ ಈ ಜಾಗದಲ್ಲಿ ಬರ್ತವೆ. ಹಾಗಾಗಿ ಇದು ಒಂದು ಏನಂದರೆ ಪಕ್ಷಿಗಳ ತಾಣ ಆಗೋದ್ರಲ್ಲಿ ಸಂದೇಹ ಇಲ್ಲ. ಇಲ್ಲೇ ಕೂಗಳತ್ತಿ ದೂರದಲ್ಲಿ ದೇವಘಾಟ್ನ ಹತ್ತಿರದಲ್ಲಿರ್ತಕ್ಕಂಥ ಬೆಳ್ಳಕ್ಕಿ ಸಾಕಷ್ಟು ಕೂಡ್ತವೆ, ತುಂಬ ಸಮೀಪನೇ. ಹಾಗಾಗಿ ಈ ಭಾಗದಲ್ಲಿ ಪಕ್ಷಿಗಳಂತೂ ತುಂಬ ವಿರಳವಾಗಿರ್ತಕ್ಕಂಥ ಪಕ್ಷಿಗಳಿವೆ. ಈ ಕೆರೆ ನಿರ್ಮಾಣ ಮಾಡೋದರಿಂದ ಪಕ್ಷಿಗಳಿಗೆ ನಾವು ಏನಂದರೆ ಒಂದು ತಾಣವನ್ನು ಸೃಷ್ಟಿ ಮಾಡಿದಷ್ಟೇ ನಾವು ಸಂತೋಷ ಆಗ್ತದೆ. ಹಾಗಾಗಿ ಅರಣ್ಯ ಇಲಾಖೆ ಇರ್ಬೋದು, ಈ ಕೆರೆಯನ್ನು ನಿರ್ಮಾಣ ಮಾಡುವಲ್ಲಿ ಯಾವ್ಯಾವ ಇಲಾಖೆಗಳು ಬರ್ತವೆ ಅವರೆಲ್ಲ ಈ ಕಡೆ ಸ್ವಲ್ಪ ಲಕ್ಷ್ಯ ವಹಿಸಿ ಇದು ಒಂದು ಪರಿಸರ ಒಂದು ಸೇವೆಯನ್ನು ಮಾಡೋದಕ್ಕೆ ಅಣಿಯಾಗಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.